ಹಾಯ್ ಹಲೋ ನಮಸ್ಕಾರ, ಕನಸು ಲೋಕ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಸ್ಯಾಟರ್ಡೆ ಮತ್ತು ಸಂಡೇ ಲಾಗ್ ಆಗಿರತ್ತೆ. ಸೊ ಸಂಡೇ ಬಂದು ಕಲ್ಯಾಣೋತ್ಸವ ಮಾಡಿಸ್ತಿದ್ರು ಅಣ್ಣವರು. ಸೊ ಹಾಗಾಗಿ ನಾನು ಸ್ಯಾಟರ್ಡೆ ನೈಟೇ ಅಣ್ಣ ಮನೆಗೆ ಹೋಗಿದ್ದೆ. ಏನಕ್ಕೆ ಅನ್ನೋದಾದರೆ ಅವರು ಮೇಕಪ್ಪಿಗೆಲ್ಲ ನನಗೆ ಆರ್ಡ್ರ್ ಕೊಟ್ಟಿದ್ದರಿಂದ ಸೊ ನಾನು ಸ್ಯಾಟರ್ಡೆ ನೈಟೇ ಹೋಗಿದ್ದೆ. ಸೊ ಸ್ಯಾಟರ್ಡೇ ನೈಟ್ ಹೋಗಿ ಅದಾದ ನಂತರ ನಾವಿಲ್ಲಿ ಮೆಹಂದಿ ಅಂದರೆ ಎಲ್ಲ ಅರೇಂಜ್ಮೆಂಟ್ಸು ಆಗಿತ್ತು. ಸೊ ಇನ್ನೊಂದು ಬಾಕಿ ಏನು ಮೆಹಂದಿ ಅಷ್ಟೇ ಅಲ್ವಾ, ಅದನ್ನು ಸಹ ನಾವು ಹಾಕ್ಸ್ಕೊಬೇಡ ಮತ್ತು ಅದೊಂದು ಇನ್ನೇನು ಪೆಂಡಿಂಗಲ್ಲಿ ಇಡೋದು ಅಂತ ಹೇಳಿಬಿಟ್ಟು ಸೊ ನಾವಿವಾಗ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಬಿ ಡಿ ಒ ಕಾಂಪ್ಲೆಕ್ಸ್ಗೆ ಬಂದಿದ್ವಿ. ಸೊ ಅಣ್ಣ ಬಂದು ರಿಸೀವ್ ಮಾಡ್ತೀವಿ, ಸೊ ನೀವು ಹೋಗಿಬಿಟ್ಟು ಹಾಕ್ಸ್ಕೊಳ್ತೀರಿ ಅಂತ ಹೇಳಿದರು. ಸರಿ ಅಂತೇಳಿ ನಾವೆಲ್ಲರೂ ಆಟೋದಲ್ಲಿ ಬಂದು ಹಾಕ್ಸ್ಕೊಳ್ತಾಯಿದ್ವಿ. ಬಟ್ ನನಗೆ ಫಸ್ಟು ಹಾಕ್ಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಸೊ ಅತ್ತಿಗೆ ಇಲ್ಲ ಹಾಕ್ಸ್ಕೊ ಅಂತ ಹೇಳಿದ್ರು. ನಾನು ಎಷ್ಟು ಸಲ ಬೇಡ ಅಂದೆ. ಅದಾದಮೇಲೂ ಅವರಿಬ್ಬರು ಹಾಕ್ಸ್ಕೊಂಡಿದ್ದು ನೋಡಿ ನನಗೂ ಆಸೆ ಆಯಿತು. ಅದಾದ ನಂತರ ನಾನು ಸಹ ಹಾಕ್ಸ್ಕೊಂಡೆ. ಅವರು ಫ್ರಂಟ್ ಟು ಬ್ಯಾಕ್ ಎರಡೂ ಸೈಡು ಹಾಕ್ಸ್ಕೊಂಡ್ರು. ಬಟ್ ನಾನು ಒಂದು ಸೈಡ್ ಸಾಕು ಅಂತ ಹೇಳಿ ಎರಡೂ ಕೈಗೂ ಹಾಕಿಸ್ಕೊಂಡೆ. ಅದಾದ ನಂತರ ನಾವು ಮನೆಗೆ ಬಂದ್ವಿ. ಅಣ್ಣ ಬಂದರು, ಕರ್ಕೊಂಡು ಮನೆಗೆ ಬಂದರು. ಸೊ ಅದಾದಮೇಲೆ ನಾವು ಮಾರ್ನಿಂಗ್ ಒಂದು 3:30 ಹಂಗೆ ಎದ್ದು ಬೆಳಿಗ್ಗೆನೇ ಎಲ್ಲರೂ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಹೊರಡ್ತಿದ್ವಿ. ಪೂಜೆ ಇದ್ದಿದ್ದು 9:30 10 o'clock ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾವು ಮನೆಯಿಂದ 8:30ಗೆಲ್ಲ ಹೊರಡೋಣ ಅಂತ ಹೇಳ್ಬಿಟ್ಟು ಸೊ 8:30ಗೆ ನಾವು ಮನೆ ಬಿಟ್ವಿ. ಬರೋದ್ರೊಳಗಡೆ ಆಲ್ಮೋಸ್ಟ್ ನಾವು ರೀಚ್ ಆಗೋದ್ರೊಳಗಡೆ ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ಅಂತ ಹೇಳಿಬಿಟ್ಟು ಬೇಗನೆ ಹೊರಟಿದಂಥದ್ದು. ಸೊ ಆ ಥರ ನೀಟಾಗಿ ರೆಡಿಯಾಗಿದ್ದರು ನಮ್ಮ ಅತ್ತಿಗೆ ಆಗಲಿ, ಅತ್ತಿಗೆ ಮಗಳಾಗಲಿ, ನಾನಾಗಲಿ ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿಯಾಗಿದ್ವಿ. ಸೊ ಅಲ್ಲಿ ಬಂದಿದ್ದಷ್ಟು ಜನನೂ ಕೇಳಿದ್ರಂತೆ. ಸೊ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತ, ಮತ್ತು ತುಂಬ ಚೆನ್ನಾಗಿ ಪೂಜೆನೂ ಸಹ ಆಯಿತು ಅಂತಲೂ ಸಹ ಹೇಳಿದ್ರಂತೆ. ಅದನ್ನು ಕೇಳಿ ನನಗೂ ಒಂಥರ ಖುಷಿ ಅನ್ನಿಸ್ತು. ಸೊ ಅದಾದ ನಂತರ ನಾವಿಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಅದಾದಮೇಲೆ ನಾನು ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ನಿಮಗೊಂದು ಪೋಸ್ಟ್ ಹಾಕಿದ್ದೆ, ಇವತ್ತು ಲೈವಿಗೆ ಬರ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ನನ್ನ ಮೈಂಡಲ್ಲೂ ಅದೇ ರೀತಿ ಇದ್ದಿದ್ದು, ಲೈವಿಗೆ ಫುಲ್ಲು ಏನು ಪೂಜೆ ಇದೋ ಅದು ಫುಲ್ಲೂ ಲೈವಲ್ಲೇ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂದು ಇನ್ಸಿಡೆಂಟ್ ಆಗೋಯಿತು. ಏನಂದರೆ ನಾವು ಡಿಕ್ಕಿಯಲ್ಲೆಲ್ಲ ತೆಂಗಿನಕಾಯಿ ಅಂದರೆ ತಾಂಬೂಲ ಕೊಡೋದಕ್ಕೆ ಅಂತೇಳಿ ತೆಂಗಿನಕಾಯಿ ಅದೆಲ್ಲ ತೊಗೊಂಡು ಬಂದಿದ್ವಿ ಅಲ್ಲ, ಅದ್ರ ಜೊತೆಗೇ ನಾನು ಟ್ರೈಪಾಡ್ ಇಟ್ಟಿದ್ದೆ. ಸೊ ಅದು ಮುರಿದೇ ಹೋಗ್ಬಿಟ್ಟಿತ್ತು. ನಿಜವಾಗ್ಲೂ ಅದೊಂದು ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆಯಿತು. ಸೊ ಅದರ್ವೈಸ್ ತುಂಬಾ ಚೆನ್ನಾಗಾಯಿತು ಪೂಜೆ. ಅದರಲ್ಲೂ ಸಹ ಪರವಾಗಿಲ್ಲ ಅಂಥೇಳಿ ಸ್ವಲ್ಪ ಮಾತ್ರನೇ ಲೈವಿಗೆ ಬಂದೆ. ಯಾಕಂದರೆ ಪೋಸ್ಟ್ ಹಾಕ್ಬಿಟ್ಟಿದ್ದೀನಿ, ಇವಾಗ ಲೈವಿಗೆ ಬರಲಿಲ್ಲ ಅಂದರೆ ಹೇಗೆ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರನೇ ಲೈವಿಗೆ ಬಂದೆ. ಅದಾದ ನಂತರ ಸ್ವಲ್ಪ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ಹಾಗೆ ಶೇರ್ ಮಾಡ್ಕೊಳ್ಳೋಣ, ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರನೇ ಲೈವಿಗೆ ಬಂದು ಮುಗಿಸ್ದೆ. ಅದಾದ ನಂತರ ನಾವಿಲ್ಲಿ ಅಂದರೆ ಪೂಜೆಗೆ ಕೊಟ್ಟಿದ್ದರು ಅರ್ಚನೆಗೆ, ಅದನ್ನು ಮುಗಿಸ್ಕೊಂಡು ಬರ್ತಿದ್ರು. ನಾನು ಇಲ್ಲೇ ಕೆಳಗಡೆ ಇದ್ದೆ. ಏನಕ್ಕೆ ಅಂದರೆ ಅಲ್ಲಿ ಐಟಮ್ಸ್ ಎಲ್ಲ ಇಟ್ಟಿದ್ವಿ ಅಲ್ಲ, ಯಾರಾದರೂ ಒಬ್ಬರು ಇರಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಇದ್ದೆ. ಅದಾದ ನಂತರ ಅತ್ತೆದಿರು ಎಲ್ಲರೂ ಬಂದಿದ್ದರು. ಎಲ್ಲರೂ ಆಲ್ಮೋಸ್ಟ್ ಎಂಟೈರ್ ಫ್ಯಾಮಿಲಿ ಯಾರ್ಯಾರು ಹೇಳಿದರು ಎಲ್ಲರೂ ವಿಸಿಟ್ ಇದ್ದರು. ಸೊ ನಮಗೊಂಥರ ಖುಷಿ ಅನ್ನಿಸ್ತು. ಅದಾದ ನಂತರ ಯಾವ ಥರ ಆಯಿತು ಏನು ಅಂತ ಪೂಜೆ ನೀವೇ ನೋಡ್ಕೊಂಬನ್ನಿ. ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆನಾ? ಸೊ ಹಾಗಾದರೆ ಬನ್ನಿ ಯಾವ ರೀತಿ ಆಯಿತು ಪೂಜೆ ನೋಡ್ಕೊಂಬರೋಣ.
ಓಂ ಪ್ರಾಣಾಯಾಮ जगज्जीवन हेतुना कंठे भक्तानि शुभगे त्वं जीव शरदं शतं श्रीदेव्यै नमः मांगल्यधारणं करिष्ये संकल्पना यज्ञोपवीतधारणं करिष्ये ಸೊ ತಾಳಿ ಎಲ್ಲ ಕಟ್ಟಿ ಆದಮೇಲೆ ಈ ಥರ ಮಂಗಳಾರತಿ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಟ್ಟರು. ಅದಾದ ನಂತರ ಹೋಮ ಎಲ್ಲ ಮಾಡಿದ್ರು ಫ್ರೆಂಡ್ಸ್. ಬಟ್ ನಾವು ಬೇರೆ ಬಂದವ್ರನ್ನೆಲ್ಲ ಮಾತಾಡ್ಸೋಕ್ಕಿತ್ತಲ್ವ, ಅವ್ರನ್ನೆಲ್ಲರೂ ಮಾತಾಡ್ಸ್ಕೊಳ್ತಾ ಒಂದಷ್ಟು ಫೋಟೋಸು ವೀಡಿಯೋಸು ಅದನ್ನೆಲ್ಲ ಮಾಡ್ಕೊಂಡ್ವಿ. ಸೊ ತುಂಬಾ ಚೆನ್ನಾಗಾಯಿತು. ಒಟ್ಟಿನಲ್ಲಿ ಪೂಜೆ ಅಂತೂ ತುಂಬಾ ಚೆನ್ನಾಗಿತ್ತು. ಬಂದವರೆಲ್ಲರೂ ತುಂಬ ಖುಷಿಪಟ್ಟರು. ಮತ್ತು ನಾವು ಕೆಳಗಡೆ ಹೋಗಿ ಊಟದ್ದೆಲ್ಲ ವ್ಯವಸ್ಥೆ ಕೆಳಗಡೆ ಆಗಿತ್ತು. ಸೊ ಅಲ್ಲಿ ಹೋಗಿ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ಬಿಟ್ವಿ. ಸೊ ನಾನು ಬೇರೆ 3:30ಗೆ ಬೇರೆ ಎದ್ದಿದ್ದು. ಸೊ ನಿದ್ದೆಗೆಟ್ಟರೆ ಒಂಥರ ಅನ್ನಿಸ್ತಿತ್ತು, ಹಿಂಸೆ ಆಗ್ತಿತ್ತು ನನಗೆ. ಅದು ಅಲ್ಲದೆ ಆ ವಾರ ಪೂರ್ತಿ ನನಗೆ ಮೇಕಪ್ ಇದ್ದಿದ್ದರಿಂದ ಸ್ವಲ್ಪನೂ ಫ್ರೀ ಇರಲಿಲ್ಲ. ಸೊ ಹಾಗಾಗಿ ತುಂಬಾ ಟಯರ್ಡ್ ಆಗಿತ್ತು. ಸರಿ ಅಂತೇಳಿ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ಬಿಟ್ವಿ.
ಅವರು ಸಹ 3:30ಗೇನೋ ಅಲ್ಲಿಂದ ಹೊರಟರು. ನಾವು ಹೊರಟಾಗ ಅಲ್ಲಿಂದ ಒಂದು 2 o'clock ಏನೋ ಆಗಿತ್ತು ಅಷ್ಟೇ. ಸೊ ಅವರೂ ಸಹ 3:30ಗೆ ಅಲ್ಲಿಂದ ಹೊರಟಿದ್ದಾರೆ. ಅದಾದ ನಂತರ ನಾನು ಸಹ ಮನೆಗೆ ಬಂದು ಫ್ರೆಶಪ್ ಆಗಿ ಆದಮೇಲೆ ಕಾಲ್ ಮಾಡಿ ಕೇಳಿದೆ ಬಂದ್ರಾ ಏನೋ ಅಂತ ಹೇಳಿ. ನಾವು ಹೊರಟ್ವಿ ಅಂತ ಹೇಳಿದ್ರು. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.